ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸುಂಟರಗಾಳಿಯನ್ನು ಸೃಷ್ಟಿಸಿದಂತಹ ವಿಚಾರ ಇದು. ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಬಿ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧದ ಮೂಡಾ ಹಗರಣದ ಪ್ರಕರಣದಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಕುಟುಂಬ ಸದಸ್ಯರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. 4 ಜನ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲ ಅನ್ನೋದನ್ನ ಬಿ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ. ಆದರೆ ಇನ್ನೊಂದು ತನಿಖಾ ಸಂಸ್ಥೆಯಾಗಿರುವಂತಹ ಇಡಿ ಇದರಲ್ಲಿ ಅಕ್ರಮ ಆಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿದ್ದಾರೆ ಅಂಥೇಳಿ ಆರೋಪಿಸ್ತಾ ಇದೆ. ಅಲ್ಲದೆ ತಾವು ನಡೆಸಿದಂತಹ ತನಿಖಾ ವರದಿಯನ್ನ ಲೋಕಾಯುಕ್ತ ಎಡಿಜಿಪಿ ಅವರಿಗೆ ಕಳುಹಿಸಿ ಕೂಡ ಕೊಟ್ಟಿತ್ತು. ಇದರ ಬಗ್ಗೆ ಲೋಕಾಯುಕ್ತ ಕೂಡ ಸವಿವರವಾಗಿ ತಮ್ಮ ಅಂತಿಮ ವರದಿಯಲ್ಲಿ ಉತ್ತರ ನೀಡುವಂತಹ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಇಡಿ ಎತ್ತಿದಂತಹ ಅನುಮಾನ ಅಥವಾ ಪ್ರಶ್ನೆ ಏನು, ಅದಕ್ಕೆ ಲೋಕಾಯುಕ್ತ ಕೊಟ್ಟಂತಹ ಉತ್ತರ ಏನು ಅನ್ನೋದನ್ನು ಒನ್ ಬೈ ಒನ್ ನಿಮಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಇಡಿ ಪ್ರಶ್ನೆ ಈ ರೀತಿ ಇತ್ತು. ಮೂಡಾದಿಂದ ಕೆಸರೆಯ ವಿವಾದಿತ ಜಮೀನು ಸ್ವಾಧೀನ ಆಗಿತ್ತಲ್ಲ, ಅದನ್ನು ಪ್ರಶ್ನೆ ಮಾಡಿತ್ತು. ಅದಕ್ಕೆ ಲೋಕಾಯುಕ್ತ ಬಿ ರಿಪೋರ್ಟ್ನಲ್ಲಿ ಉತ್ತರವನ್ನು ಕೊಟ್ಟಿದೆ. ಅದು ವಿವಾದಿತ ಜಮೀನಾಗಿರಲಿಲ್ಲ. 1998ರಲ್ಲಿಯೇ ಕೃಷಿ ಭೂಮಿ ಅಂಥೇಳಿ ಡಿನೋಟಿಫೈ ಆಗಿದೆ. LNT ಕಂಪನಿಗೆ ನಕ್ಷೆ ನೀಡುವಂತಹ ಸಂದರ್ಭದಲ್ಲಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಅಂಥೇಳಿ ಇಡಿ ಎತ್ತಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದೆ. ಅಗೇನ್ ಇಡಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿತ್ತು. LNT ಕಂಪನಿ ಡೆವಲಪ್ಮೆಂಟ್ ಮಾಡಿದ್ದು ನಿಜ ಅಂಥೇಳಿ. ಅದಕ್ಕೂ ಕೂಡ ಲೋಕಾಯುಕ್ತ ಬಿ ರಿಪೋರ್ಟ್ನಲ್ಲಿ ಉತ್ತರವನ್ನು ಕೊಟ್ಟಿದೆ. ಆ ಉತ್ತರ ಹೀಗಿದೆ: LNT ಕಂಪನಿ 3 ಎಕರೆಯಲ್ಲಿ ರಸ್ತೆಯನ್ನು ಮಾಡಿತ್ತು. 2005ರಲ್ಲಿ ಅಲ್ಕಾನ್ ಸಂಸ್ಥೆಯಿಂದ ಮೂಡಾ ಎಡವಟ್ಟು, ಅಂದರೆ ಅಧಿಕಾರಿಗಳು ಎಡವಟ್ಟು ಮಾಡಿರೋದು ಬಯಲಾಗಿದೆ ಅಂಥೇಳಿ ಆ ವಿಚಾರವನ್ನು ಕೂಡ ಉತ್ತರದ ರೂಪದಲ್ಲಿ ಇಡಿಗೆ ಕೊಡುವಂತಹ ಕೆಲಸವನ್ನು ಮೈಸೂರು ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಇಡಿ ಮತ್ತೊಂದು ಪ್ರಶ್ನೆಯನ್ನು ಎತ್ತಿತ್ತು. ಇಡಿ ಪ್ರಶ್ನೆ ಹೀಗಿದೆ: 3.24 ಲಕ್ಷ ಪರಿಹಾರವನ್ನು ಘೋಷಿಸಿ ಮೂಡಾದಿಂದ ಆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಲೋಕಾಯುಕ್ತರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ: ಇನ್ವೆಸ್ಟಿಗೇಷನ್ ಮಾಡುವ ಮೂಲಕ ಪರಿಹಾರವನ್ನು ಘೋಷಣೆ ಮಾಡಿದ್ದು ನಿಜ, ಪರಿಹಾರದ ಹಣವನ್ನು ಯಾರೂ ಕೂಡ ಪಡೆದಿರಲಿಲ್ಲ. ಅಂದರೆ ಪಾರ್ವತಿಯವರಾಗಿರಲಿ, ಸಿದ್ದರಾಮಯ್ಯನವರಾಗಿರಲಿ, ಅಥವಾ ಸಿದ್ದರಾಮಯ್ಯನವರ ಬಾಮೈದ ಆಗಿರಲಿ, ಯಾರೂ ಪಡೆದಿರಲಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಇಡಿ ಪ್ರಶ್ನೆಯನ್ನು ಎತ್ತಿತ್ತು. ಆಗಿನ ಸಚಿವರಿಗೆ ಮಾಲೀಕ ದೇವರಾಜು ಅವರು ಮನವಿಯನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದು. ಅದಕ್ಕೂ ಕೂಡ ಲೋಕಾಯುಕ್ತರು ಉತ್ತರವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೂ ಕೂಡ ದೇವರಾಜು ಮನವಿಯನ್ನು ಮಾಡಿಕೊಂಡಿದ್ರು ಅನ್ನುವಂತಹ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಗೇನ್ ಇಡಿ ಮತ್ತೊಂದು ಪ್ರಶ್ನೆಯನ್ನು ರೈಸ್ ಮಾಡಿತ್ತು. ಪ್ರಭಾವಕ್ಕೆ ಮಣಿದು ಕಾನೂನು ಬಾಹಿರ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಅದಕ್ಕೂ ಕೂಡ ಲೋಕ ಪೊಲೀಸರು ಇನ್ವೆಸ್ಟಿಗೇಷನ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಆಗಿನ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿರಲಿಲ್ಲ. ಕಮಿಟಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಅವರೇ ಅದನ್ನು ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಸ್ವತಃ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಉತ್ತರದ ಮೂಲಕ ಕೊಟ್ಟಿದ್ದಾರೆ. ಮತ್ತೊಂದು ಇಡಿ ಪ್ರಶ್ನೆ ಎತ್ತಿದ್ದು, ಪರಿಹಾರದ ರೂಪದಲ್ಲಿ ಸೈಟನ್ನು ಕೊಟ್ಟರು, ಅದೇ ಬಡಾವಣೆಯಲ್ಲಿ ಕೊಡಬೇಕು ಅಂಥೇಳಿ ಕೇಳಿದ್ರು ಅನ್ನುವಂಥದ್ದು. ಅದಕ್ಕೂ ಕೂಡ ಉತ್ತರವನ್ನು ಲೋಕಾಯುಕ್ತರು ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ಅದೇ ಜಾಗದಲ್ಲಿ ಕೊಡಬೇಕಿತ್ತು. ಮೂಡಾ ಅಧಿಕಾರಿಗಳು ಕಾನೂನು ಬಾಹಿರವನ್ನು ಮಾಡಿದ್ದಾರೆ. ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವ ಬೀರುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋದನ್ನು ಉತ್ತರದ ಮೂಲಕ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮತ್ತೊಂದು ಇಡಿ ಪ್ರಶ್ನೆ ರೈಸ್ ಮಾಡಿರುವಂಥದ್ದು, ನಿಗದಿತ ಬಡಾವಣೆಯಲ್ಲಿ ಪರಿಹಾರದ ಸೈಟ್ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು ಅಂಥೇಳಿ ವಿಜಯನಗರ ಬಡಾವಣೆಯಲ್ಲಿ. ಅದಕ್ಕೆ ಲೋಕಾಯುಕ್ತದ ಉತ್ತರ ಹೀಗಿದೆ: ದೇವನೂರು ಬಡಾವಣೆಯಲ್ಲಿ 369 ಸೈಟ್ ಬಾಕಿ ಇವೆ, ಅಧಿಕಾರಿಗಳು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಾಗಲಿ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಾಗಲಿ ಎಲ್ಲೂ ಕೂಡ ಪ್ರಭಾವವನ್ನು ಬೀರಿಲ್ಲ ಅನ್ನುವಂಥದ್ದು. ಮತ್ತೊಂದು ಪ್ರಶ್ನೆ, ದೇವನೂರು ಬಡಾವಣೆ ಬದಲು ವಿಜಯನಗರದಲ್ಲಿ ಸೈಟ್ ಹಂಚಿಕೆಯಾಗಿದ್ಯಾಕೆ ಅಂಥೇಳಿ ಇಡಿ ಕ್ವಶನ್ ಅನ್ನು ರೈಸ್ ಮಾಡಿತ್ತು. ಅದಕ್ಕೂ ಕೂಡ ಲೋಕಾಯುಕ್ತ ಉತ್ತರ ಕೊಟ್ಟಿದೆ. ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಸೈಟ್ ಹಂಚಿಕೆಯಾಗಿದೆ. ಅಗೇನ್ ಅಧಿಕಾರಿಗಳ ಲೋಪದೋಷ ಅನ್ನೋದನ್ನು ಲೋಕಾಯುಕ್ತ ಪೊಲೀಸರು ಹೇಳ್ತಾ ಇದ್ದಾರೆ. ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಲೋಕಾಯುಕ್ತ ಪೊಲೀಸರು ಉಲ್ಲೇಖಿಸಿದ್ದಾರೆ. ಸೈಟನ್ನು ಪಡೆಯಲು ಪಾರ್ವತಿಯವರ ನಕಲಿ ಸಹಿ, ವೈಟ್ನರ್ ಹಾಕಿರುವಂಥದ್ದು, ಅವರ ಸೈನನ್ನು ನಕಲಿ ಮಾಡಿರುವಂಥದ್ದು, ಆ ಪ್ರಶ್ನೆಯನ್ನು ಕೂಡ ಇಡಿ ರೈಸ್ ಮಾಡಿತ್ತು. ಅದಕ್ಕೂ ಕೂಡ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ನಕಲಿ ಸಹಿ ಮಾಡಿರೋದಕ್ಕೆ ಪಾರ್ವತಿಯವರ ಆಕ್ಷೇಪಣೆ ಇಲ್ಲ, ನಕಲಿ ಸಹಿಯ ವಿಚಾರ ಇಲ್ಲಿ ಬರೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ.
ಮತ್ತೊಂದು ಕ್ವಶನ್ ಅನ್ನ ಇಡಿ ರೈಸ್ ಮಾಡಿತ್ತು. ದಾನಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಮೋಸ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೂ ಕೂಡ ಲೋಕಾಯುಕ್ತ ಉತ್ತರ ಕೊಟ್ಟಿದೆ. ದಾನಪತ್ರದಲ್ಲಿ ಕೃಷಿಯೇತರ ಭೂಮಿ ಅಂತ ಹೇಳಿ ಉಲ್ಲೇಖವಾಗಿದೆ. ಇಲ್ಲಿ ಕಾನೂನಿನ ದುರ್ಬಳಕೆ ಆಗಿಲ್ಲ ಅನ್ನೋದನ್ನು ಕೂಡ ಉತ್ತರದ ಮೂಲಕ ಕೊಟ್ಟಿರುವಂಥದ್ದು. ಮತ್ತೊಂದು, ಪಾರ್ವತಿ ವಿಜಯನಗರದಲ್ಲಿ ಸೈಟ್ ಅನ್ನ ಕೇಳಿದ್ದಾರೆ, ಅದಕ್ಕೆ ಇನ್ಫ್ಲೂಯೆನ್ಸ್ ಅನ್ನ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಇಡಿ ಮುಂದಿಟ್ಟಿತ್ತು. ಅದಕ್ಕೂ ಕೂಡ ಉತ್ತರವನ್ನ ಲೋಕಾಯುಕ್ತ ಪೊಲೀಸರು ಕೊಟ್ಟಿರುವಂಥದ್ದು. ಪೇಪರ್ನಲ್ಲಿ ವಿಜಯನಗರ ಅಂತ ಹೇಳಿ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ, ದೇವನೂರು ಬಡಾವಣೆ ಅಂತ ಹೇಳಿ ಉಲ್ಲೇಖವಾಗಿದೆ. ಇದನ್ನ FSL ಕೂಡ ದೃಢೀಕರಿಸಿದೆ, ಕನ್ಫರ್ಮ್ ಮಾಡಿದೆ. ಹಾಗಿದ್ದಾಗ ಅವರು ಪತ್ರ ಬರೆದಿದ್ದಾರೆ ಅನ್ನೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಹೇಳಿದೆ. ಇವೆಲ್ಲವೂ ಕೂಡ ಇಡಿ ಪ್ರಶ್ನೆ ಮತ್ತು ಅನುಮಾನ. ಅದಕ್ಕೆ ಲೋಕಾಯುಕ್ತರು ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡುಕೊಂಡಂತಹ ಉತ್ತರವನ್ನ ಸ್ಪಷ್ಟನೆ ಕೊಡುವ ಮೂಲಕ ಈಗ ಬಿ ರಿಪೋರ್ಟ್ನಲ್ಲಿ ಸಲ್ಲಿಕೆ ಮಾಡಿರುವಂಥದ್ದು.